ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಶಾಂತಿ ಮತ್ತು ವಿಶಾಲಾಕ್ಷಿ ಅವರು ಕಸ್ತೂರಿ ಅವ್ರ ಮನೆಗೆ ಬರ್ತಾರೆ. ಕಸ್ತೂರಿ ಅವರು ಸರಸ್ವತಿ ವೇಷ ಹಾಕ್ಕೊಂಡು ಮಕ್ಕಳಿಗೆ ಕತೆ ಹೇಳ್ತಾ ಇರ್ತಾರೆ. ಮೀನಾ ಅವರು ಕತೆ ತುಂಬ ಚೆನ್ನಾಗಿತ್ತು ಆಂಟಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ನೋಡಿ ಶಾಂತಿಯವರೇ ಎಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದಾರೆ ನಿಮ್ಮ ಫ್ರೆಂಡು ಅಂತ ಹೇಳ್ತಾರೆ. ನೋಡಿದೆ ಅಂತ ಶಾಂತಿಯವ್ರು ಹೇಳ್ತಾರೆ. ವಿಶಾಲಾಕ್ಷಿಯವರು ಅಯ್ಯಯ್ಯೋ ಇದ್ಯಾಕೆ ಒಬ್ಬರು ಪೂರ್ವ ಒಬ್ಬರು ಪಶ್ಚಿಮ ಥರ ಮುಖ ಮಾಡ್ಕೊಂಡಿದ್ದೀರಾ, ಮನೆ ಒಳಗೆ ಬಂದಾಯ್ತಲ್ಲ ಮಾತಾಡಿಸಿ ಅಂತ ಹೇಳ್ತಾರೆ. ಶಾಂತಿಯವರು ಮನೆ ಒಳಗೆ ಬಂದಿದ್ದೀವಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅವಳ ಜೊತೆಗೆ ನಂದೆಂತ ಮಾತು ಅಂತ ಹೇಳ್ತಾರೆ. ಕಸ್ತೂರಿ ಅವರು ನಿನ್ನ ಮನೆ ಒಳಗೆ ನೀನು ಬರೋಕ್ಕೆ ನಿನಗೆ ಕರಿಬೇಕಾ ಅಂತ ಹೇಳ್ತಾರೆ. ನೀನು ಅಷ್ಟಿನಿಂದ ಒಂದು ಫೋನ್ ಮಾಡಲಿಲ್ಲ ನೀನು ನನಗೆ ಅಂತ ಶಾಂತಿಯವ್ರು ಹೇಳಿದಾಗ, ನಾನೇನೋ ಮಾಡಲಿಲ್ಲ ನೀನು ಮಾಡ್ದ ಅಂತ ಕೇಳ್ತಾರೆ. ಸರಿ ಏನಿವಾಗ ನಿನ್ನ ಕೋಪ ಇನ್ನೂ ಕಮ್ಮಿ ಆಗಿಲ್ವಾ ಅಂತ ಶಾಂತಿಯವ್ರು ಕೇಳಿದ್ದಕ್ಕೆ, ಹಂಗೇನಿಲ್ಲ ಶಾಂತಿ, ನಿಮಗೆ ಚಕ್ಲಿ ಮುರುಕ್ ಕೊಡ್ಲಾ ಅಂತ ಕೇಳ್ತಾರೆ ಕಸ್ತೂರಿ ಅವರು. ನನಗೆ ಅದೇನು ಬೇಡ ಅಂತ ಶಾಂತಿಯವ್ರು ಹೇಳಿದಾಗ, ಸರಿಯಾಗಿದ್ರೆ ಶ್ರೀನಿವಾಸ್ ಅವರು ಚಕೋತ ಹಣ್ಣು ತಂದವ್ರೆ ಅದನ್ನು ಬಿಡಿಸ್ಕೊಡ್ಲಾ ತಿಂತೀಯಾ ಅಂತ ಕೇಳ್ತಾರೆ. ಅಯ್ಯೋ ನನ್ನ ಮನೆ ರಾಮಾಯಣನೇ ಮುಗಿತಾ ಇಲ್ಲ, ಅದನ್ನೇ ಬಿಡ್ಸೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಇದನ್ನು ಬೇರೆ ಬಿಡಿಸ್ಕೊಂಡು ತಿನ್ಬೇಕೇನೆ, ಬೇಡ ಅಂತ ಹೇಳ್ತಾರೆ. ಆ ಮಾಯಂಗಿಣಿ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡು ನನ್ನ ಮಗನ ಜೀವನನೇ ಹಾಳು ಮಾಡ್ಬಿಟ್ಲು ಅಂತ ಹೇಳ್ತಾರೆ. ಹೌದು ಶಾಂತಿ, ವಿಚಾರ ಎಲ್ಲ ಗೊತ್ತಾಯಿತು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಸರಿ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಶಾಂತಿ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ, ಅವಳಿಗೆ ಡೈವರ್ಸ್ ಕೊಡಿಸಿ ನನ್ನ ಮನೋಜನ್ಗೆ ಇನ್ನೊಂದು ಮದುವೆ ಮಾಡಬೇಕು, ನಿನಗೆ ಯಾರಾದರೂ ಲಾಯರ್ ಅವ್ರು ಗೊತ್ತಿದ್ರೆ ಹೇಳು ಅಂತ ಹೇಳ್ತಾರೆ. ಸರಿ ನನಗೆ ಒಬ್ಬರು ಗೊತ್ತಿದ್ದಾರೆ ಲಾಯರು, ಅವ್ರ ಹತ್ರ ಹೋಗು ಅಂತ ಹೇಳಿ ಅಡ್ರೆಸ್ ಕೊಡ್ತಾರೆ. ಸರಿಯಾಗಿರೋ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಶಾಂತಿಯವ್ರು ಅಲ್ಲಿಂದ ಹೊರಡ್ತಾರೆ. ಮೀನಾ ಅವರು ಮನೇಲಿರ್ತಾರೆ. ಪದ್ಮಕ್ಕ ಅವರು ಫೋನ್ ಮಾಡಿ ರೋಹಿಣಿಗೆ ಹೊಡಿತೀವಿ ಅಂತ ಹೇಳ್ತಾರೆ. ಮೀನಾ ಅವರು ಅಯ್ಯಯ್ಯೋ ಅಕ್ಕ ಹಂಗೆಲ್ಲ ಮಾಡ್ಬಿಟ್ಟಿರ, ಅದೆಲ್ಲ ಬೇಡ ಸುಮ್ಮನಿರಿ ಅಂತ ಹೇಳ್ತಾರೆ. ಸೂರ್ಯ ಏನಾಯ್ತು ಮೀನಾ ಅಂತ ಹೇಳ್ತಾರೆ. ಅಯ್ಯೋ ಪದ್ಮಕ್ಕ ರೋಹಿಣಿಗೆ ಹೊಡಿತೀನಿ ಅಂತ ಹೇಳಿದ್ರು, ನಾನೇ ಬೇಡ ಅಂತ ಹೇಳ್ದೆ ಅಂತ ಹೇಳ್ತಾರೆ. ಸೂರ್ಯ ಅವರು ಯಾಕೆ 4 ತದುಕ್ಲಿ ಅಂತ ಹೇಳ್ಬೇಕಿತ್ತು ಅಂತ ಹೇಳ್ತಾರೆ. ಮುದ್ದೆ ತಿನ್ನ ಕೈ ಒಡೆದು ಬಿಟ್ರೆ ಏನಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ರವಿ ಅವರು ಅದು ನಿಜ, ಅದಕ್ಕೆ ಸುಮ್ಮನೆ ಏನಕ್ಕೆ ಬೇಡದೇ ತಲೆನೋವು ಬಿಡಿಯತ್ತಾಗೆ ಅಂತ ಹೇಳ್ತಾರೆ. ಶ್ರುತಿಯವರು ನಮ್ಮ ಮನೇಲಿ ಇಂಥವಳು ಇದ್ಲು, ಇವಳು ಸರಿ ಇಲ್ಲ ಅಂತ ಹೇಳಿ ಅವಳು ಫೋಟೋ ಹಾಕಿ ವೈರಲ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ಮೀನಾ ಅವರು ನಮ್ಮನೆ ಮಾನ ಮರ್ಯಾದಿನ ನಾವೇ ಕಳ್ಕೊಳಕ್ಕಾಗುತ್ತೆ ಶ್ರುತಿ, ಏನೂ ಬೇಡ ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಮೀನಾ ಅವರು ಸರಿ ಆಯಿತು, ನನಗೊಂದು ಡೆಕೋರೇಷನ್ ಇದೆ ನಾನು ಹೋಗ್ತೀನಿ ಅಂತ ಹೊರಡ್ತಾರೆ. ತಾರಾ ಅವರ ಆಫೀಸ್ಗೆ ಹೋಗಿ ಡೆಕೋರೇಷನ್ ಎಲ್ಲ ಮುಗಿಸ್ತಾರೆ. ಮಂಜು ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳ್ತಾರೆ. ಒಪ್ತಾರ ನಿಮ್ಮ ಮೇಡಮು ಅಂತ ಕೇಳಿದ್ದಕ್ಕೆ, ಒಪ್ಪೋದು ಅಕ್ಕ, ನನಗೂ ಅವ್ರಿಗೂ ಅಷ್ಟು ಕಷ್ಟರಲ್ಲೇನೆ ಅಂತ ಹೇಳ್ತಾರೆ. ಯಾಕೋ ಮಂಜು ಆಫೀಸಲ್ಲಿ ನೀನು ಕೆಟ್ಟ ಹೆಸರು ತೊಗೊಂಡಿದ್ದೀಯಾ ಅಂತ ಹೇಳ್ತಾರೆ. ಕೆಟ್ಟವ್ರ ಜೊತೆಲಿ ಇದ್ದಾಗೇನೆ ಒಳ್ಳೆ ಹೆಸರು ತೊಗೊಂಡಿದ್ದೀನಕ್ಕ, ಅಂಥದ್ರಲ್ಲಿ ಆಫೀಸಲ್ಲಿ ಕೆಟ್ಟ ಹೆಸರು ತೊಗೋತೀನ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಹಿಂಗೆ ಹೇಳ್ತಿದ್ದೀಯಾ ಅಂತಂದಾಗ, ಏನೋ ಅಕ್ಕ ಅವ್ರಿಗೆ ನಾನು ಕಂಡ್ರೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆಫೀಸ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಕ ಅಂತಂದಾಗ, ಮೀನಾ ಅವರು ಹಂಗೆಲ್ಲ ಮಾಡಬೇಡ ಮಂಜ, ನೀನು ಆಫೀಸ್ನ ಬಿಡಬೇಕು ಅಂತ ಅಂದ್ಕೊಂಡ್ರು ಒಳ್ಳೆ ಹೆಸರು ತೊಗೊಂಡೇನೆ ಬಿಡಬೇಕು ಅಂತ ಹೇಳ್ತಾರೆ. ಸರಿ ಅಕ್ಕ ಆಯಿತು ಅಂತ ಹೇಳಿ ಮೀನಾ ಅವರು ಸರಿಯಾಗಿದ್ರೆ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಅಕ್ಕ ಇನ್ನೇನೋ ಮೇಡಮ್ನವ್ರು ಬರ್ತಾರೆ ಮಾತಾಡ್ಸ್ಕೊಂಡು ಹೋಗಿ ಅಂತ ಮಂಜು ಅವ್ರು ಹೇಳ್ತಾರೆ. ಇಲ್ಲ ಮಂಜು ನನಗೆ ಕೆಲಸ ಇದೆ, ಇನ್ನೊಂದು ಕಡೆ ಡೆಕೋರೇಷನ್ ಇದೆ, ನಾನು ಹೋಗಲೇಬೇಕು, ಅಡುಗೆ ಬೇರೆ ಮಾಡಬೇಕು ಅಂತ ಹೇಳ್ತಾರೆ. ಸರಿಯಾಗಿದ್ರೆ ಚೆಕ್ ಬುಕ್ ಕೊಡ್ಲಾ, ಕೊಡು ಮಂಜು ಆಯಿತು ಅಂತ ಹೇಳಿ ಇಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಶಾಂತಿ ಮತ್ತು ಮನೋಜ್ ಅವರು ಲಾಯರ್ ಹತ್ರ ಹೋಗಿರ್ತಾರೆ. ಶಾಂತಿಯವರು ನಮ್ಮನ್ನು ಕಸ್ತೂರಿ ಅವ್ರು ಕಳಿಸಿದ್ರು ಅಂತ ಹೇಳ್ತಾರೆ. ಕಸ್ತೂರಿ ಅವರು ನಿಮ್ಮ ವಿಚಾರ ಎಲ್ಲ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಕಣ್ರಿ, ಎಲ್ಲರೂ ಗಂಡಸರುಗಳು ಮುಚ್ಚಿಟ್ಟು 2ನೇ ಮದುವೆ ಆಯ್ತಾರೆ, ಆದರೆ ನಿಮ್ಮ ಕೇಸಲ್ಲಿ ಉಲ್ಟಾ ಅಂತ ಹೇಳ್ತಾರೆ. ಶಾಂತಿಯವರು ಹೌದು ಮೇಡಮ್, ನನ್ನ ಮಗನಿಗೆ ಮಾತ್ರ ಮೋಸ ಮಾಡಲ್ಲ, ನಮ್ಮ ಇಡೀ ಕುಟುಂಬಕ್ಕೆ ಮೋಸ ಮಾಡ್ಬಿಟ್ಲು ಅಂತ ಹೇಳ್ತಾರೆ. ಲಾಯರ್ ಅವರು ಅಲ್ಲ ಕಣ್ರಿ, ನಿಮ್ಮ ಮಗ ಮಾತ್ರ ಪೆದ್ದ ಅನ್ಕೊಂಡಿದೆ, ನಿಮ್ಮ ಮನೆಯವರೆಲ್ಲ ಪೆದ್ರ ಅಂತ ಹೇಳ್ತಾರೆ. ಆ ಥರ ನಮ್ಮನ್ನು ಮರಳು ಮಾಡ್ಬಿಟ್ಲು ಮೇಡಮ್ ಅಂತ ಶಾಂತಿಯವ್ರು ಹೇಳ್ತಾರೆ. ಸರಿಯಾಗಿರೋ ನಿಮ್ಮ ಕೇಸನ್ನು ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಗಾದರೂ ಮಾಡಿ ನನ್ನ ಮಗನಿಗೆ ಮುಕ್ತಿ ಕೊಡಿಸ್ಬಿಡಿ ಮೇಡಮ್ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ ಲಾಯರ್ ಅವರು. ತಾರಾ ಮತ್ತು ಅವರಪ್ಪ ಆಫೀಸ್ಗೆ ಅಂತ ಹೋಗ್ತಾರೆ. ತಾರಾ ಅವರಪ್ಪ ಹೇಗಿದೆ ಅಮ್ಮ ಡೆಕೋರೇಷನ್ ಎಲ್ಲ ಅಂತ ಕೇಳ್ತಾರೆ. ಓಕೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಕಣೋ ನೋಡೋ ಅಂತ ಹೇಳ್ತಾರೆ. ಸರಿಯಪ್ಪ ಬಿಡಿ ಆಯಿತು ಅಂತ ಹೇಳ್ತಾರೆ. ಸರಿಯಾಗಿದ್ರೆ ಇವಾಗ ಪುರೋಹಿತರು ಬಂದರೆ ಪೂಜೆ ಮಾಡೋಕ್ಕೆ ಶುರು ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಶಿವರೆಡ್ಡಿ ಅವರು ಬಂದು
ಪೂಜೆ ಮಾಡೋಕ್ಕೆ ನಾನು ಬಂದಾಯಿತು, ಪುರೋಹಿತರು ಏನಕ್ಕೆ ಅಂತ ಕೇಳ್ತಾರೆ. ತಾರಾ ಅವರಪ್ಪ ಇವಾಗ ನನ್ನಿಂದ ಏನಾಗಬೇಕು ಅಂತ ಹೇಳ್ತಾರೆ. ಶಿವರೆಡ್ಡಿ ಅವರು ನಿಮ್ಮ ಆಫೀಸನ್ನು ಮುಚ್ಚಬೇಕು ಅಂತಾರೆ. ಯಾಕೆ ಮುಚ್ಚಬೇಕು ಅಂತ ಕೇಳ್ತಾರೆ. ಮತ್ತು ಹೂ ಕೊಡೋರಿಂದ ಹಿಡಿದು ಮನೆ ಕಟ್ಟೋರವರೆಗೂ ನೀವೇ ಸಾಲ ಕೊಟ್ಟರೆ ನಾವೇನು ಮಾಡೋದು? ಕರ್ನಾಟಕದಿಂದ ಆಂಧ್ರವರೆಗೂ ನಾನೇ ಸಾಲ ಕೊಡಬೇಕು ಅಂತ ಹೇಳ್ತಾರೆ. ತಾರಾ ಅವರು ನೀವು ಇದೇ ರೀತಿ ಮಾತಾಡ್ತಾರೆ, ನಾನು ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಶಿವರೆಡ್ಡಿ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಹೇಳ್ತಾರೆ. ತಾರಾ ಸುಮ್ಮನೆ ಇರಮ್ಮ ಅಂತ ಅವ್ರ ಅಪ್ಪ ಹೇಳ್ಕೊತಾರೆ. ತಾರಾ ಅವ್ರ ಅಪ್ಪನ್ನ ಹಿಡಿದು ತಳ್ಳಿಬಿಡ್ತಾರೆ ಶಿವರೆಡ್ಡಿ ಅವರು. ಅವರಪ್ಪ ಅಮ್ಮ ಅಂತ ಕಿರುಚ್ಕೊಂಡು ಬೀಳೋದನ್ನು ನೋಡಿ ತಾರಾ ಅವ್ರಿಗೆ ಶಾಕ್ ಆಗಿ ಇನ್ಲದೆಲ್ಲ ನೆನಪಾಗುತ್ತೆ. ಅವರು ಕೂಡ ತಲೆ ಸುತ್ತಿ ಬಿದ್ದೋಗುತ್ತಾರೆ. ಮಂಜು ಅವರು ಮೇಡಮ್ ಮೇಡಮ್ ಅಂತ ಹೇಳಿ ಆಂಬ್ಯುಲೆನ್ಸ್ ಕರೀರಿ, ಫೋನ್ ಮಾಡಿ ಯಾರಾದರೂ ಅಂತ ಹೇಳ್ತಿರ್ತಾರೆ. ರೋಹಿಣಿ ಅವರು ರಂಗನಾಥ್ ಅವ್ರಿಗೆ ಫೋನ್ ಮಾಡ್ತಾರೆ. ಮಾವ ನನಗೆ ಸಹಾಯ ಮಾಡಿ ಮಾವ ಅಂತ ರೋಹಿಣಿ ಅವ್ರು ಕೇಳಿದಾಗ, ನೀನು ಮಾಡಿರೋದು ತುಂಬ ಅಪರಾಧ ಕಣಮ್ಮ, ನಾನೇನು ಸಹಾಯ ಮಾಡೋಕ್ಕಾಗಲ್ಲ, ನೀನು ನಿಮ್ಮ ಮನೆಗೆ ಬಂದು ನನ್ನ ಮಗನ ಜೊತೆ ಇರೋದು ಬಾಳೋದು ನನಗೆ ಇಷ್ಟ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮಾವ ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ತಿದ್ಕೊಂಡು ಬಾಳೋದಕ್ಕೆ ಒಂದು ಅವಕಾಶ ಕೊಡಿ ಮಾವ, ನೀವು ಹೇಳಿದ್ರೆ ಆಗುತ್ತೆ ಅಂತ ರೋಹಿಣಿ ಅವ್ರು ಕೇಳ್ತಾರೆ. ರಂಗನಾಥ್ ಅವರು ಅದಂತೂ ಸಾಧ್ಯ ಇಲ್ಲ, ಡೈವರ್ಸ್ ಕೊಡು ಅಂತ ಹೇಳ್ತಾರೆ. ನೀವು ತಿಪ್ಪುರ್ಲಾಗ ಹಾಕೊಂಡ್ರು ನಾನಂತೂ ಡೈವರ್ಸ್ ಕೊಡಲ್ಲ ಅಂತ ಹೇಳಿ ರಂಗನಾಥ್ ಅವ್ರನ್ನ ನೀವೆಲ್ಲ ಹೇಗೆ ಚೆನ್ನಾಗಿರ್ತೀರಾ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಯಾರ ಜೊತೆ ಏನು ಮಾತಾಡ್ತಿದೀಯಾ ಅಂತ ಕೇಳಿದಾಗ, ನಿನ್ನ ಹೆಂಡತಿಯಿಂದನೇ ನನಗೆ ಈ ಪರಿಸ್ಥಿತಿ ಬಂದಿರೋದು, ನಿಮ್ಮಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸೂರ್ಯ, ನಿಮ್ಮನ್ನ ಬೀದಿ ನಿಲ್ಲಿಸಿ ಹರಾಜಾಗ್ತೇನೆ ಹೋದರೆ ನಾನು ರೋಹಿಣಿನೇ ಅಲ್ಲ ಅಂತ ಸವಾಲಾಗ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.